ಹಲೋ ನಮಸ್ತೆ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು NT Clock ಕೋಚಿಂಗ್ ಅಕಾಡೆಮಿ. ನಾನು ನಿಖಿಲೇಶ್, NT Clock ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸು, ಈ ಒಂದು ವಿಡಿಯೋದಲ್ಲಿ ತುಂಬ ಸ್ಟೂಡೆಂಟ್ಸ್ಗಳು ಆಬ್ಜೆಕ್ಟ್ ಓರಿಯೆಂಟೆಡ್ ವಿತ್ C++ ಥರ್ಡ್ ಸೆಮ್ ಇದು ಮಾಡಿ ಅಂತ ಹೇಳ್ತಾ ಇದ್ರು. ಸೊ ಅದರದ್ದು ಈ ವಿಡಿಯೋದಲ್ಲಿ ಮಾಡ್ತಾ ಇದ್ದಾನೆ. ಈ ವಿಡಿಯೋದಲ್ಲಿ ನಾನು ನಿಮಗೆ ಮಾಡ್ಯೂಲ್ 1 ಮತ್ತು ಮಾಡ್ಯೂಲ್ 2 ಅನ್ನು ಕವರ್ ಮಾಡ್ತಾ ಇದ್ದೇನೆ. ಮತ್ತು ನಾಳೆ ಮಾರ್ನಿಂಗ್ ಮಾಡ್ಯೂಲ್ 3, 4, 5 ಅನ್ನು ಕವರ್ ಮಾಡಿ ನಾಳೆ ಮಾರ್ನಿಂಗಿಗೆ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ವಿತ್ C++ ಅನ್ನು ಕೂಡ ಕಂಪ್ಲೀಟ್ ಮಾಡ್ತೇನೆ. ಸರಿನಾ? ಸೊ ನೀವೇನಾದರೂ ಈ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಈ ಚಾನಲ್ನಲ್ಲಿ ಈ ವಿಡಿಯೋ ರಿಲೇಟೆಡ್ ಏನಾದರೂ ಡೌಟ್ಗಳಿದೆ ನೀವು ಕಮೆಂಟ್ ಮಾಡ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ, ನಮ್ಮ ಚಾನಲ್ನಲ್ಲಿ ಬರೀತಾ ಇರುವಂಥ ಎಲ್ಲ ಕಂಟೆಂಟ್ಗಳು ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಅದೇ ರೀತಿ ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಇದು ಬಂದುಬಿಟ್ಟು ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ವಿತ್ C++. ಇದು ಫಸ್ಟ್ ಮಾಡ್ಯೂಲ್ 1ನಿಂದ ಫಸ್ಟ್ ಕ್ವಶನನ್ನು ಡಿಸ್ಕಸ್ ಮಾಡ್ತಾ ಇದ್ದೇನೆ. ಸೊ ಇದರಲ್ಲಿ ಫಸ್ಟ್ ಕ್ವಶನಲ್ಲಿ ನಿಮಗೆ ಇರೋದು 7 ಕ್ವಶನ್ಸ್ಗಳು ಮಾತ್ರ. ವಾಟ್ ಈಸ್ ಮೆಂಟ್ ಬೈ ಕನ್ಸ್ಟ್ರಕ್ಟರ್, ಡಿಸ್ಕಸ್ ದ ಟೈಪ್ ಆಫ್ ಕನ್ಸ್ಟ್ರಕ್ಟರ್ ವಿತ್ ಎಕ್ಸಾಂಪಲ್. ವೆರಿ ಇಂಪಾರ್ಟೆಂಟ್. ಇದನ್ನು ಕ್ವಶನ್ ನಂಬರ್ 1ನಲ್ಲೂ ಕೇಳಿದ್ದಾರೆ, ಕ್ವಶನ್ ನಂಬರ್ 2ಅಲ್ಲೂ ಕೇಳಿದ್ದಾರೆ. ಇದು ಈ ಕ್ವಶನ್ ನಂಬರ್ 1ಅನ್ನು 2 ಟೈಮ್ಸ್ ಕೇಳಿದ್ದಾರೆ, ಕ್ವಶನ್ ನಂಬರ್ 2ಅಲ್ಲಿ 3 ಟೈಮ್ಸ್ ಕೇಳಿದ್ದಾರೆ. ಓಕೆ. ಅಥವಾ ವಾಟ್ ಈಸ್ ಮೆಂಟ್ ಬೈ ಕನ್ಸ್ಟ್ರಕ್ಟರ್, ಲೀಸ್ಟ್ 6 ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕನ್ಸ್ಟ್ರಕ್ಟರ್ ಅಂತ ಕೇಳ್ತಾರೆ. ಅಥವಾ ವಾಟ್ ಈಸ್ ಮೆಂಟ್ ಬೈ ಕನ್ಸ್ಟ್ರಕ್ಟರ್, ಎಕ್ಸ್ಪ್ಲೈನ್ ಕಾಪಿ ಕನ್ಸ್ಟ್ರಕ್ಟರ್, ಈ ಥರನೇ ಕೇಳ್ತಾರೆ. ಇಲ್ಲಿ ಟೈಪನ್ನು ಕಲ್ತ್ಕೊಂಡ್ರೆ ನೀವು ಕಾಪಿ ಕನ್ಸ್ಟ್ರಕ್ಟರ್ ಕೇಳಿದರೂ ಬರಿಬೋದು. ಮತ್ತು ಅದ್ರ ಜೊತೆ ಲೀಸ್ಟ್ ದ 6 ಕ್ಯಾರೆಕ್ಟರಿಸ್ಟಿಕ್ಸ್ ಕೇಳಿದ್ದಾರೆ. ದಿಸ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಇದು ಕ್ವಶನ್ ನಂಬರ್ 1ನಲ್ಲೂ ಕೇಳಿದ್ದಾರೆ, ಕ್ವಶನ್ ನಂಬರ್ 2ಅಲ್ಲೂ ಕೇಳಿದ್ದಾರೆ. ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. And second question, with the example demo, how friend functions, friend class and inline functions are useful in C++. Very important friend function. ಕ್ವಶನ್ ನಂಬರ್ 1ನಲ್ಲಿ ಫ್ರೆಂಡ್ ಫಂಕ್ಷನ್ಸ್ ಮೇಲೆ ಪಕ್ಕಾ ಕ್ವಶನ್ ಕೇಳ್ತಾರೆ, 100% ಕೇಳ್ತಾರೆ ಫ್ರೆಂಡ್ ಫಂಕ್ಷನ್ಸಲ್ಲಿ. ಮತ್ತು ಕನ್ಸ್ಟ್ರಕ್ಟರ್ ಮೇಲೂ ಕ್ವಶನ್ಸ್ ಕೇಳೋ ಚಾನ್ಸಸ್ ವೆರಿ ಹೈ ಇದೆ. ಓಕೆ. ವಿತ್ ದ ಎಕ್ಸಾಂಪಲ್ ಡೆಮೋ ಫ್ರೆಂಡ್ ಫಂಕ್ಷನ್ಸ್ ಬಗ್ಗೆನೂ ಕೇಳಿದ್ದಾರೆ, ಫ್ರೆಂಡ್ ಕ್ಲಾಸಸ್ ಬಗ್ಗೆನೂ ಕೇಳಿದ್ದಾರೆ, ಇನ್ಲೈನ್ ಫಂಕ್ಷನ್ಸ್ ಬಗ್ಗೆನೂ ಕೇಳಿದ್ದಾರೆ. ಅದರಲ್ಲೂ ಕೂಡ ಫ್ರೆಂಡ್ ಫಂಕ್ಷನನ್ನು ತುಂಬ ಟೈಮ್ ಕೇಳಿದ್ದಾರೆ. ಓಕೆ. ಫ್ರೆಂಡ್ ಫಂಕ್ಷನನ್ನು ತುಂಬ ಟೈಮ್ ಕೇಳಿದ್ದಾರೆ. ಫ್ರೆಂಡ್ ಕ್ಲಾಸನ್ನು ಕ್ವಶನ್ ನಂಬರ್ 2ಅಲ್ಲಿ ಕೇಳಿದ್ದಾರೆ. ಇನ್ಲೈನ್ ಫಂಕ್ಷನ್ಸನ್ನು ಕ್ವಶನ್ ನಂಬರ್ 1ನಲ್ಲಿ ಕೇಳಿದ್ದಾರೆ. ಸೊ ಇವು ಮೂರನ್ನು ಕಲ್ತ್ಕೊಳ್ಳಿ. ದಟ್ ಟು ಯು ಶುಡ್ ಗಿವ್ ಮೋರ್ ಪ್ರಯಾರಿಟಿ ಟು ಫ್ರೆಂಡ್ ಫಂಕ್ಷನ್ಸ್. ದಟ್ ಡಸಂಟ್ ಮೀನ್ ದಟ್ ಇದನ್ನು ಬಿಡಬೇಕು ಅಂತಲ್ಲ. ದಯವಿಟ್ಟು ಇದನ್ನು ಓದ್ಕೊಳ್ಳಿ. ಫ್ರೆಂಡ್ ಕ್ಲಾಸ್ ಮತ್ತು ಇನ್ಲೈನ್ ಫಂಕ್ಷನ್ ವೆರಿ ಇಂಪಾರ್ಟೆಂಟ್. ಓಕೆ. ಥರ್ಡ್ ಕ್ವಶನ್, ವಿತ್ ಸ್ಯಾಂಪಲ್ ಪ್ರೋಗ್ರಾಮ್ ಡೆಮೋ ದ ಜನರಲ್ ಫಾರ್ಮ್ ಆಫ್ C++. ಫಸ್ಟಿಗೆ ಕ್ವಶನ್ ಕೇಳ್ತಾರೆ, ಡಿಫೈನ್ ಕ್ಲಾಸ್ ಅಂತ ಕೊಟ್ಟು ಅದಾದಮೇಲೆ ವಿತ್ ಸ್ಯಾಂಪಲ್ ಪ್ರೋಗ್ರಾಮ್. ಇದು ಯಾವುದು? ಜನರಲ್ ಫಾರ್ಮ್ ಆಫ್ C++. ಹೇಗಿರುತ್ತೆ? ಅದರಲ್ಲಿ ಕ್ಲಾಸ್ ಇರುತ್ತೆ, ಆಮೇಲೆ ಫಂಕ್ಷನ್ಸ್ ಇರುತ್ತೆ, ಪಬ್ಲಿಕ್, ಪ್ರೈವೇಟ್, ಪ್ರೊಟೆಕ್ಟೆಡ್ ಇರುತ್ತೆ. ಬೇಕಾದರೆ ಬರೆಯೋದಾದರೆ ಮೇನ್ ಫಂಕ್ಷನ್ಸ್ ಇರುತ್ತೆ. ಅಲ್ಲಿ ಆಬ್ಜೆಕ್ಟನ್ನು ಕ್ರಿಯೇಟ್ ಮಾಡ್ತೀರಾ, ಆಬ್ಜೆಕ್ಟನ್ನು ಯೂಸ್ ಮಾಡಿ ಡಾಟ್ ಆಪರೇಟರ್ ಯೂಸ್ ಮಾಡಿ ಫಂಕ್ಷನನ್ನು ಕಾಲ್ ಮಾಡ್ತೀರಾ. ಸೊ ದಟ್ ಈಸ್ ವಾಟ್ ಅದರದ್ದು ಜನರಲ್ ಫಾರ್ಮ್ ಆಫ್ C++. ಇದು ಕೂಡ ವೆರಿ ಇಂಪಾರ್ಟೆಂಟ್. 3 ಟೈಮ್ಸ್ ಕೇಳಿದ್ದಾರೆ. ಡಿಫೈನ್ ಕ್ಲಾಸ್ ಅಂತ ಕೇಳಿ, ಜನರಲ್ ಫಾರ್ಮ್ ಆಫ್ C++ ಅಂತ ಕೇಳಿ, ಅದ್ರ ಜೊತೆ ಸಬ್ ಕ್ವಶನು ಕೇಳಿದ್ದಾರೆ. ಅದು ಇದರಲ್ಲೇ ಇದೆ, ನಾನು ಹೇಳ್ತೇನೆ. ಅದಾದ ನಂತರ ಡಿಫೈನ್ ಇನ್ಹೆರಿಟೆನ್ಸ್ ಆ್ಯಂಡ್ ಎಕ್ಸ್ಪ್ಲೈನ್ ವಿತ್ ಎಕ್ಸಾಂಪಲ್. ಇನ್ಹೆರಿಟೆನ್ಸನ್ನು ಒಂದೇ ಟೈಮ್ ಕೇಳಿದ್ದಾರೆ, ಬಟ್ ಇಟ್ ಈಸ್ ಆಲ್ಸೋ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್. ಇನ್ಹೆರಿಟೆನ್ಸ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ನೆಕ್ಸ್ಟ್, ಡಿಫೈನ್ ಊಪ್. ವಾಟ್ ಡ್ಯೂ ಮೀನ್ ಬೈ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಅಂತ ಕೇಳ್ಬೋದು. ಡಿಫೈನ್ ಊಪ್ ಅಂತ ಕೇಳ್ಬೋದು. ಊಪಲ್ಲಿ ನಿಮಗೆ ಲಿಸ್ಟ್ ಆ್ಯಂಡ್ ಎಕ್ಸ್ಪ್ಲೈನ್ 4 ಪ್ರಿನ್ಸಿಪಲ್ಸ್ ಆಫ್ ಊಪು ಕೇಳ್ಬೋದು. ಅಥವಾ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗು ಕೇಳ್ಬೋದು. ಇವೆರಡನ್ನು ಫಸ್ಟ್ ಕ್ವಶನಲ್ಲಿ ಇದೆರಡನ್ನು ಕೇಳಿದ್ದಾರೆ. ಒಂದು ಲಿಸ್ಟ್ ಆ್ಯಂಡ್ ಎಕ್ಸ್ಪ್ಲೈನ್ 4 ಪ್ರಿನ್ಸಿಪಲ್ಸ್ ಆಫ್ ಊಪ್ ಕೇಳಿದ್ದಾರೆ. ಇನ್ನೊಂದು ಟೈಮ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಇದು ಕ್ಯಾರೆಕ್ಟರಿಸ್ಟಿಕ್ಸ್ ಕೇಳಿದ್ದಾರೆ. ಅಂದರೆ ಎರಡನ್ನೂ 2 ಟೈಮ್ಸ್ ಕೇಳಿದ್ದಾರೆ. ಸೊ ದೀಸ್ 2 ಆರ್ ಇಂಪಾರ್ಟೆಂಟ್. ಆ್ಯಂಡ್ ಫೀಚರ್ಸ್ ಆಫ್ ಊಪ್ಸನ್ನು 1 ಟೈಮ್ ಕೇಳಿದ್ದಾರೆ. ಓಕೆ. ಸೊ ಅದು ಎಲ್ಲಿ ಕೇಳಿದ್ದು ಕೇಳಿದರೆ ಕ್ವಶನ್ ನಂಬರ್ 2ಅಲ್ಲಿ ಕೇಳಿದ್ದು. ಓಕೆ. ಬಟ್ ಇದನ್ನು ಕಲ್ತ್ಕೊಳ್ಳಿ. ವಾಟ್ ಯು ಮೀನ್ ಬೈ ಊಪ್, 4 ಪ್ರಿನ್ಸಿಪಲ್ಸ್ ಆಫ್ ಊಪ್, ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್, ಫೀಚರ್ಸ್ ಆಫ್ ಊಪ್, ದಯವಿಟ್ಟು ಕಲ್ತ್ಕೊಳ್ಳಿ. ನೆಕ್ಸ್ಟ್, ಎಕ್ಸ್ಪ್ಲೈನ್ ವಿತ್ ಎಕ್ಸಾಂಪಲ್ ಸ್ಕೋಪ್ ರೆಸೊಲ್ಯೂಷನ್ ಆಪರೇಟರ್. ಇದನ್ನು ಏನು ಮಾಡಿದ್ದಾರೆ ಕೇಳಿದರೆ, ಕೆಲವೊಂದು ಟೈಮ್ ಜನರಲ್ ಫಾರ್ಮ್ ಆಫ್ C++ ಅಂತ ಕೇಳಿ ಅದರಲ್ಲೇ ಸ್ಕೋಪ್ ರೆಸೊಲ್ಯೂಷನ್ ಆಪರೇಟರ್ನ ಮಾಡಲಿಕ್ಕೆ ಕೇಳಿದ್ದಾರೆ. 2 ಟೈಮ್ಸ್ ಕೇಳಿದ್ದಾರೆ, ಪ್ಲಸ್ 1 ಟೈಮ್ ಕ್ವಶನ್ ನಂಬರ್ 2ಅಲ್ಲಿ ಕೇಳಿದ್ದಾರೆ. ಕ್ವಶನ್ ನಂಬರ್ 1ನಲ್ಲಿ 2 ಟೈಮ್ಸ್ ಕೇಳಿದ್ದಾರೆ, ಕ್ವಶನ್ ನಂಬರ್ 2ಅಲ್ಲಿ 1 ಟೈಮ್ ಕೇಳಿದ್ದಾರೆ. ಕಂಪೇರ್ ಊಪ್ ವಿತ್ ಪ್ರೊಸೀಜರ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಕಾನ್ಸೆಪ್ಟ್. ಈ ಕ್ವಶನ್ನ ಹೇಗೂ ಕೇಳ್ಬೋದು, ವೆರಿ ಇಂಪಾರ್ಟೆಂಟ್. ಡಿಫರೆನ್ಷಿಯೇಟ್ ಬಿಟ್ವೀನ್ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಆ್ಯಂಡ್ ಪ್ರೊಸೀಜರ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಅಂತ ಕೇಳ್ಬೋದು. ಅಥವಾ ಕಂಪೇರ್ ಊಪ್ ವಿತ್ ಪ್ರೊಸೀಜರ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಅಂತ ಕೇಳ್ಬೋದು. ವೆರಿ ಇಂಪಾರ್ಟೆಂಟ್. ನೀವು ಮಾಡ್ಯೂಲ್ 1ನಲ್ಲಿ ಫಸ್ಟ್ ಕ್ವಶನ್ ಮಾಡೋದಾದರೆ ಇರೋದೇ 7 ಕ್ವಶನ್ಸ್. ದಟ್ ಟು ಕಂಪ್ಲೀಟ್ಲಿ ಥಿಯರಿ. ದರ್ ಇಸ್ ನೋ ಪ್ರೋಗ್ರಾಮ್ ಎಟ್ ಆಲ್. ಪ್ರೋಗ್ರಾಮ್ ಕೂಡ ಕೇಳಲಿಲ್ಲ. ಸೊ ಇದನ್ನು ದಯವಿಟ್ಟು ಮಾಡ್ಕೊಳ್ಳಿ. ದಯವಿಟ್ಟು ಇದಿಷ್ಟನ್ನು ಮಾಡಲೇಬೇಕು, ಕಂಪಲ್ಸರಿ. ಇದರಲ್ಲಿ ಮತ್ತೆ ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ. ಸರಿನಾ? ಅದಾದಮೇಲೆ ಇಲ್ಲ ಸರ್ ನಾನು ಕ್ವಶನ್ ನಂಬರ್ 2ನ ಮಾಡ್ತೇನೆ ಅಂತಾದರೆ, ಕ್ವಶನ್ ನಂಬರ್ 2 ಆಲ್ರೆಡಿ ನಾನು ನಿಮ್ಗೆ ಹೇಳಿದ್ದೇನೆ. ಕ್ವಶನ್ ನಂಬರ್ 2 ಅನ್ನೋದು ಇದು ಬಿಟ್ಟು ಆಚೆ ಕಡೆ ಇರೋದನ್ನು ಕೆಲವು ಟೈಮ್ ಕೇಳಿದ್ದಾರೆ ಕ್ವಶನ್ ನಂಬರ್ 2ಅಲ್ಲಿ. ಇಲ್ಲಿ ನೋಡಿ, ಲಿಸ್ಟ್ ದ ವೇರಿಯಸ್ ಆಕ್ಸೆಸ್ ಸ್ಪೆಸಿಫೈಯರ್ ಸಪೋರ್ಟೆಡ್ ಬೈ ಊಪ್ಸ್. ಅದು ನಿಮ್ಗೆ ಗೊತ್ತಿದೆ, ಪಬ್ಲಿಕ್, ಪ್ರೈವೇಟ್, ಪ್ರೊಟೆಕ್ಟೆಡ್ ಆಕ್ಸೆಸ್ ಸ್ಪೆಸಿಫೈಯರ್ಸ್ ಇದೆಯಲ್ಲ, ಅದು ಇಂಪಾರ್ಟೆಂಟ್. ಅದರ ಯೂಸ್ ಏನು,
ಅದರಿಂದ ಯೂಸ್ ನಿಮಗೆ ಸೆಕ್ಯೂರಿಟಿ ಇರುತ್ತೆ, ಅದರಲ್ಲಿ ನಿಮ್ಗೆ ಗೊತ್ತಿದೆಯಲ್ಲ ಅದನ್ನು ಬರಿಬೇಕು. ನೆಕ್ಸ್ಟ್, ವಾಟ್ ಈಸ್ ದ ಸಿಗ್ನಿಫಿಕೆನ್ಸ್ ಆಫ್ ಸ್ಟ್ಯಾಟಿಕ್ ಡೇಟಾ ಮೆಂಬರ್ಸ್ ಆ್ಯಂಡ್ ಮೆಂಬರ್ ಫಂಕ್ಷನ್ಸ್ ಇನ್ C++? ಎಕ್ಸ್ಪ್ಲೈನ್. ಕ್ವಶನ್ ನಂಬರ್ 2 ಅಲ್ಲಿ ಪಕ್ಕಾ ಸ್ಟ್ಯಾಟಿಕ್ ಡೇಟಾ ಮೆಂಬರ್, ಒಂದೇ ಸ್ಟ್ಯಾಟಿಕ್ ಡೇಟಾ ಅಥವಾ ಮೆಂಬರ್ ಫಂಕ್ಷನ್ಸ್, ಇದ್ರ ಮೇಲೆ ಪಕ್ಕಾ ಕ್ವಶನ್ ಕೇಳ್ತಾರೆ. ಕ್ವಶನ್ ನಂಬರ್ 2 ಅಲ್ಲಿ ಗ್ಯಾರಂಟಿ ಕ್ವಶನ್ ಕೇಳ್ತಾರೆ. ಮತ್ತು ಎಕ್ಸ್ಪ್ಲೈನ್ ವಿತ್ ಎನ್ ಎಕ್ಸಾಂಪಲ್ ಹೌ ಆಬ್ಜೆಕ್ಟ್ಸ್ ಆರ್ ಪಾಸ್ಡ್ ಟು ದ ಫಂಕ್ಷನ್ಸ್, ಇದನ್ನು ಗ್ಯಾರಂಟಿ ಕೇಳ್ತಾರೆ. ಇವು ಎರಡರಲ್ಲಿ ಒಂದು 100% ಇದ್ದೇ ಇರುತ್ತೆ ಅಥವಾ ಎರಡೂ ಕೂಡ ಇರ್ಬೋದು. ಎಕ್ಸ್ಪ್ಲೈನ್ ವಿತ್ ದ ಎಕ್ಸಾಂಪಲ್ ಹೌ ಆಬ್ಜೆಕ್ಟ್ಸ್ ಆರ್ ಪಾಸ್ ಟು ದ ಫಂಕ್ಷನ್, ಇದು ವೆರಿ ವೆರಿ ಇಂಪಾರ್ಟೆಂಟ್. ಅದಾದಮೇಲೆ ರೈಟ್ ಅ ಶಾರ್ಟ್ ನೋಟ್ ರಿಟರ್ನಿಂಗ್ ಆಬ್ಜೆಕ್ಟ್ಸ್, ಆಯಿತಾ, ಒನ್ ಟೈಮ್ ಕೇಳಿದ್ದಾರೆ. ಡಿಸ್ಕಸ್ ದ ಇಂಪಾರ್ಟೆನ್ಸ್ ಆಫ್ ಕ್ಲಾಸ್ ವಿತ್ ಸೂಟೇಬಲ್ ಎಕ್ಸಾಂಪಲ್, ಡೆಮೋ ರಿಲೇಷನ್ಶಿಪ್ ಬಿಟ್ವೀನ್ ಕ್ಲಾಸ್ ಆ್ಯಂಡ್ ಆಬ್ಜೆಕ್ಟ್. ಒಂದು ಸೂಟೇಬಲ್ ಎಕ್ಸಾಂಪಲ್ ಕೇಳಿದ್ದಾರೆ. ಸರ್ ಇದು 5 ಕ್ವಶನ್ ಇದೆಯಲ್ಲ, ನನಗೆ ಇದು 5 ಕ್ವಶನ್ ಅಲ್ಲ ಸ್ಟೂಡೆಂಟ್ಸ್, ನಾನು ಆಲ್ರೆಡಿ ಹೇಳಿದ್ದೇನೆ ಪ್ರೀವಿಯಸ್ಸಲ್ಲಿ ಇಲ್ಲಿರೋ ಕ್ವಶನ್ಸು ಕೂಡ ಸೆಕೆಂಡ್ ಇದರಲ್ಲಿ ರಿಪೀಟ್ ಆಗಿದೆ. ಅದಕ್ಕೆ ನಾನು ಹೇಳೋದು ಈ ಕ್ವಶನ್ 7 ಮಾಡಿ. ಯಾಕಂತ ಕೇಳಿದರೆ ನೀವು ಅದನ್ನು 5 ಮಾಡಿದರೆ ಇದನ್ನು ಓದಬೇಕು 6, ಇದನ್ನು ಓದಬೇಕು 7, ಯಾವುದು ಫ್ರೆಂಡ್ ಫಂಕ್ಷನ್, ಇದು ಓದಬೇಕು 8, ದೆನ್ ಇನ್ಹೆರಿಟೆನ್ಸ್ 9, ದೆನ್ ಸ್ಕೋಪ್ ರೆಸಲ್ಯೂಷನ್ ಆಪರೇಟರ್ 10. ಯಾಕಂದರೆ ಯಾವುದು ಬರ್ಬೋದು ಇದಿಷ್ಟರಲ್ಲಿ. ಸೊ ಅದಕ್ಕೋಸ್ಕರ ತುಂಬ ಕ್ವಶನ್ಸ್ ಆಗುತ್ತೆ. ಇನ್ಸ್ಟೆಡ್ ಆಫ್ ರೀಡಿಂಗ್ ಸೆಕೆಂಡ್ ಕ್ವಶನ್, ನೀವು ಫಸ್ಟ್ ಮಾಡ್ಯೂಲಲ್ಲಿ ಫಸ್ಟ್ ಕ್ವಶನ್ ಅಟೆಂಪ್ಟ್ ಮಾಡಿದ್ರೆ ಇದು 7 ಓದಿ. ಇಲ್ಲ ಸರ್ ನನಗೆ 2 ಓದ್ತೇನಂತಾದರೆ ಓದಿ, ಏನೂ ಪ್ರಾಬ್ಲಮ್ ಇಲ್ಲ. ಸೆಕೆಂಡ್ ಒನ್ನಲ್ಲಿ ದಿಸ್ ಈಸ್ ದ ಇಂಪಾರ್ಟೆಂಟ್ ಕ್ವಶನ್ಸ್, ಅರ್ಥ ಆಯ್ತಾ. ಅದರಲ್ಲೂ ಸ್ಟ್ಯಾಟಿಕ್ ಡೇಟಾ ಆ್ಯಂಡ್ ಡೇಟಾ ಮೆಂಬರ್ ಫಂಕ್ಷನ್ಸ್ ಪಕ್ಕಾ ಕೇಳ್ತಾರೆ. ಅದು ಬಿಟ್ಟರೆ ಹೌ ಆಬ್ಜೆಕ್ಟ್ಸ್ ಆರ್ ಪಾಸ್ಡ್ ಟು ದ ಫಂಕ್ಷನ್ಸ್, ಇದು ವೆರಿ ವೆರಿ ಇಂಪಾರ್ಟೆಂಟ್. ಇವೆರಡರಲ್ಲಿ ಒಂದು 100% ಕ್ವಶನ್ ನಂಬರ್ 2 ಅಲ್ಲಿ ಇರುತ್ತೆ. ಇನ್ನು ಕ್ವಶನ್ ನಂಬರ್ 2 ಅಲ್ಲಿ ಇನ್ನು ಇದರಿಂದ ಕೇಳ್ಬೋದು, ವಾಟ್ ಈಸ್ ಮೆಂಟ್ ಬೈ ಕನ್ಸ್ಟ್ರಕ್ಟರ್ ಕೇಳ್ಬೋದು, ಅಥವಾ ಕನ್ಸ್ಟ್ರಕ್ಟರ್ ಬಿಟ್ಟರೆ ಇದು ಫ್ರೆಂಡ್ ಫಂಕ್ಷನ್ ಕೇಳ್ಬೋದು, ಫ್ರೆಂಡ್ ಕ್ಲಾಸ್ ಕೇಳ್ಬೋದು, ಗ್ಯಾರಂಟಿ ಕೇಳ್ತಾರೆ. ಸರಿನಾ, ಇದು ಮಾಡ್ಯೂಲ್ 1 ಆಯಿತು. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ಮಾಡ್ಯೂಲ್ 2. ಮಾಡ್ಯೂಲ್ 2 ಅಲ್ಲಿ ಯಾವ್ದು ಹೇಳಿ ಕ್ವಶನ್ ನಂಬರ್ 3 ಮತ್ತು ಕ್ವಶನ್ ನಂಬರ್ 4 ಬರುತ್ತೆ. ಸರಿನಾ, ಈಗ ಮಾಡ್ಯೂಲ್ 3 ಹೇಳ್ತಾ ಇದ್ದೇನೆ ನೋಡಿ. ಡೆವಲಪ್ ಅ ಪ್ರೋಗ್ರಾಮ್ ಟು ಫೈಂಡ್ ದ ಸ್ಮಾಲೆಸ್ಟ್ ಆ್ಯಂಡ್ ಬಿಗ್ಗೆಸ್ಟ್ ಅಮಂಗ್ ಅರೇ ಎಲಿಮೆಂಟ್ಸ್. ಈಗ ಮಾಡ್ಯೂಲ್ 2 ಅಲ್ಲಿ ನೀವು ಕ್ವಶನ್ ನಂಬರ್ 3 ಮಾಡೋದಾದರೆ 10 ಕ್ವಶನ್ಸ್ ಇದೆ, ಆಯಿತಾ. ಅದೇ ಕ್ವಶನ್ ನಂಬರ್ 4 ಮಾಡೋದಾದರೆ ಇಲ್ಲಿ 6 ಕ್ವಶನ್ಸ್ ಇದೆ, ಪ್ಲಸ್ ಅದರ ಜೊತೆ ಇಲ್ಲೊಂದು 2 ಕ್ವಶನ್ ಆಚೆಗಡೆನೂ ರಿಪೀಟ್ ಆಗಿದೆ, 2 ಕ್ವಶನ್, ಆಯಿತಾ. ಸೊ ನೀವು ಯಾವುದು ಮಾಡ್ಬೋದು ಸರ್, ನಾನು ಕ್ವಶನ್ ನಂಬರ್ 4ನೇ ಮಾಡ್ತೇನೆ ಯಾಕಂದರೆ ತುಂಬ ಕಡಿಮೆ ಇದೆಯಲ್ಲ ಅಂತ ಹೇಳಿದರೆ. ಬಟ್ ಇದರಲ್ಲಿ ಸ್ವಲ್ಪ ಪ್ರೋಗ್ರಾಮ್ ಇದೆ ನೋಡಿ, ನಿಮ್ಗೆ ಯಾವುದು ಬೆಟರ್ ಅನ್ಸುತ್ತೆ ಅದನ್ನು ಮಾಡ್ಬೋದು. ಓಕೆ, ಡೆವಲಪ್ ಅ ಪ್ರೋಗ್ರಾಮ್ ಟು ಫೈಂಡ್ ದ ಸ್ಮಾಲೆಸ್ಟ್ ಆ್ಯಂಡ್ ಬಿಗ್ಗೆಸ್ಟ್ ಅಮಂಗ್ ಅರೇ ಎಲಿಮೆಂಟ್ಸ್. ಅರೇ ಎಲಿಮೆಂಟ್ಸಲ್ಲಿ ನಿಮಗೆ ಸ್ಮಾಲೆಸ್ಟ್ ಮತ್ತು ಬಿಗ್ಗೆಸ್ಟನ್ನು ಫೈಂಡ್ ಔಟ್ ಮಾಡಲಿಕ್ಕೆ ಪ್ರೋಗ್ರಾಮನ್ನು ಬರೀಲಿಕ್ಕೆ ಹೇಳಿದ್ದಾರೆ. ಓಕೆ, ನೆಕ್ಸ್ಟು ಡಿಸ್ಕಸ್ ಪಾಯಿಂಟರ್ಸ್ ಟು ಆಬ್ಜೆಕ್ಟ್ ವಿತ್ ಎಕ್ಸಾಂಪಲ್. ಇದು ಪಾಯಿಂಟರ್ಸ್ ಟು ಆಬ್ಜೆಕ್ಟ್ ವೆರಿ 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 ಇಂಪಾರ್ಟೆಂಟ್. 100% ಕೇಳ್ತಾರೆ, ಗ್ಯಾರಂಟಿ ಕೇಳ್ತಾರೆ. ಪಾಯಿಂಟರ್ಸ್ ಟು ಆಬ್ಜೆಕ್ಟ್ ಇನ್ ಎನ್ ಅರೇ ಅಂತ ಕೇಳ್ಬೋದು. ಪಾಯಿಂಟರ್ಸ್ ಟು ಆಬ್ಜೆಕ್ಟ್ ವಿತ್ ಎನ್ ಎಕ್ಸಾಂಪಲ್ ವೆರಿ ವೆರಿ ಇಂಪಾರ್ಟೆಂಟ್. ವಿತ್ ಎಕ್ಸಾಂಪಲ್ ಕಲ್ತ್ಕೊಳ್ಳಿ ದಯವಿಟ್ಟು, ಜೊತೆಗೆ ಅದರ ಅಡ್ವಾಂಟೇಜನ್ನು ಕಲ್ತ್ಕೊಳ್ಳಿ. ಪಾಯಿಂಟರ್ಸ್ ಟು ಆಬ್ಜೆಕ್ಟ್, ಅದಾದಮೇಲೆ ಪಾಯಿಂಟರ್ಸ್ ಟು ಡಿರೈವ್ಡ್ ಕ್ಲಾಸು ಒಂದು ಟೈಮ್ ಕೇಳಿದ್ದಾರೆ, ಪಾಯಿಂಟರ್ಸ್ ಟು ಕ್ಲಾಸ್ ಮೆಂಬರ್ಸು ಒಂದು ಕಡೆ ಕೇಳಿದ್ದಾರೆ. ಇದನ್ನು ತುಂಬ ಟೈಮ್ ಕೇಳಿದ್ದಾರೆ, ಇವೆರಡನ್ನೂ ಒಂದೊಂದು ಟೈಮ್ ಕೇಳಿದ್ದಾರೆ. ಅನ್ಎಕ್ಸ್ಪೆಕ್ಟೆಡ್ ಆಗಿ ನಿಮ್ಗೆ ಇವೆರಡರಲ್ಲೂ ಒಂದು ಕೇಳಬಹುದು, ಬಟ್ ಇದು ತುಂಬ ಟೈಮ್ ಕೇಳಿದ್ದಾರೆ ಪಾಯಿಂಟರ್ಸ್ ಟು ಆಬ್ಜೆಕ್ಟ್. ನೆಕ್ಸ್ಟ್, ಎಕ್ಸ್ಪ್ಲೈನ್ ಡಿಫರೆಂಟ್ ಅರೇ ಟೈಪ್ ಇನ್ C++ ವಿತ್ ಸೂಟೇಬಲ್ ಎಕ್ಸಾಂಪಲ್ ಕೋಡ್ ಸ್ನಿಪೆಟ್. ವಾಟ್ ಆರ್ ಅರೇ ಟೈಪ್ ಇದೆ ಅದನ್ನು ಎಕ್ಸಾಂಪಲ್ ಜೊತೆ ಮಾಡಲಿಕ್ಕೆ ಹೇಳಿದ್ದಾರೆ. ಓಕೆ, ಡಿಫರೆಂಟ್ ಅರೇ ಟೈಪ್ಸ್ ಗೊತ್ತಿದೆಯಲ್ಲ, 1D 2D ಅದೇ. ಸೊ ಡಿಫರೆಂಟ್ ಅರೇ ಟೈಪ್ಸ್ ಇನ್ C++ ವಿತ್ ಸೂಟೇಬಲ್ ಎಕ್ಸಾಂಪಲ್ ಕೋಡ್ ಸ್ನಿಪೆಟ್ ಬರಲಿಕ್ಕೆ ಕೇಳಿದ್ದಾರೆ. ಅದು ಒಂದೇ ಟೈಮ್ ಕೇಳಿದ್ದು, ಒಂದು ಟೈಮ್ ಕೇಳಿದ್ದಾರೆ. ಎಕ್ಸ್ಪ್ಲೈನ್ ದ ಯೂಸ್ ಆಫ್ ಅರೇ ಆಫ್ ಆಬ್ಜೆಕ್ಟ್ಸ್ ಇನ್ C++ ವಿತ್ ಎನ್ ಎಕ್ಸಾಂಪಲ್ ಇದೆ. ಯೂಸ್ ಆಫ್ ಅರೇ ಆಫ್ ಆಬ್ಜೆಕ್ಟ್ಸ್ ಇದು ಪಾಯಿಂಟರ್ಸ್ ಟು ಆಬ್ಜೆಕ್ಟ್, ಇದು ಅರೇ ಆಫ್ ಆಬ್ಜೆಕ್ಟ್ಸು. ದೆನ್ ಎಕ್ಸ್ಪ್ಲೈನ್ ವಿತ್ ದ ಎಕ್ಸಾಂಪಲ್ ಕಾಪಿ ಕನ್ಸ್ಟ್ರಕ್ಟರ್, ವೆರಿ ಇಂಪಾರ್ಟೆಂಟ್. ಕಾಪಿ ಕನ್ಸ್ಟ್ರಕ್ಟರ್ನ ಕ್ವಶನ್ ನಂಬರ್ 3ಯಲ್ಲೂ ಕೇಳಿದ್ದಾರೆ, 4ಅಲ್ಲೂ ಕೇಳಿದ್ದಾರೆ. ಕ್ವಶನ್ ನಂಬರ್ 3ಯಲ್ಲಿ 2 ಟೈಮ್ಸ್ ಕೇಳಿದ್ದಾರೆ, ಕ್ವಶನ್ ನಂಬರ್ 4ಅಲ್ಲಿ 2 ಟೈಮ್ಸ್ ಕೇಳಿದ್ದಾರೆ. ಯೂಸ್ ಆಫ್ ಅರೇ ಆಫ್ ಎನ್ ಆಬ್ಜೆಕ್ಟ್ ವಿತ್ C++ ಕ್ವಶನ್ ನಂಬರ್ 3ಯಲ್ಲಿ 2 ಟೈಮ್ಸ್ ಕೇಳಿದ್ದಾರೆ. ಓಕೆ, ದೆನ್ ಇಲ್ಲಸ್ಟ್ರೇಟ್ ದ ಯೂಸ್ ಆಫ್ ದಿಸ್ ಪಾಯಿಂಟರ್, ವೆರಿ 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 ಇಂಪಾರ್ಟೆಂಟ್. ದಿಸ್ ಪಾಯಿಂಟರ್ 100% ಕೇಳ್ತಾರೆ. ಈದರ್ ಕ್ವಶನ್ ನಂಬರ್ 3ಯಲ್ಲಿ ಕೇಳ್ತಾರೆ, ಕ್ವಶನ್ ನಂಬರ್ 4ಅಲ್ಲಿ ಕೇಳ್ತಾರೆ. ಮೋಸ್ಟ್ ಆಫ್ ದ ಟೈಮ್ ಕ್ವಶನ್ ನಂಬರ್ 3ಯಲ್ಲಿ ಕೇಳಿದ್ದಾರೆ. ಇಲ್ಲಿ ನೋಡಿ 5 ಕ್ವಶನ್ ಪೇಪರ್ಸಲ್ಲಿ ಕೇಳಿದ್ದಾರೆ. ಎಕ್ಸ್ಪ್ಲೈನ್ ಡೈನಾಮಿಕ್ ಅಲೋಕೇಶನ್ ಆಪರೇಷನ್ ಒಂದು ಟೈಮ್ ಕೇಳಿದ್ದಾರೆ. ಎಕ್ಸ್ಪ್ಲೈನ್ ಫಂಕ್ಷನ್ ಓವರ್ ರೈಡಿಂಗ್ ವಿತ್ ಎಕ್ಸಾಂಪಲ್, ಓವರ್ ರೈಡಿಂಗ್ ಇಲ್ಲೂ ಕೇಳಿದ್ದಾರೆ, ಕ್ವಶನ್ ನಂಬರ್ 4ಅಲ್ಲೂ ಕೇಳಿದ್ದಾರೆ. ಸೊ ಫಂಕ್ಷನ್ ಓವರ್ ರೈಡಿಂಗ್ ವಿತ್ ಎಕ್ಸಾಂಪಲ್. ಡಿಫೈನ್ ಕ್ಲಾಸ್ ಆ್ಯಂಡ್ ಆಬ್ಜೆಕ್ಟ್, ಡೆವಲಪ್ C++ ಪ್ರೋಗ್ರಾಮ್ ಟು ಫೈಂಡ್ ದ ಲಾರ್ಜೆಸ್ಟ್ ಆಫ್ 3 ನಂಬರ್ಸ್. ಸಿಂಪಲ್ ಪ್ರೋಗ್ರಾಮ್ ಇದು. ಅದಾದಮೇಲೆ ಡೆವಲಪ್ ಸಿ ಪ್ರೋಗ್ರಾಮ್ ಯೂಸಿಂಗ್ ಕ್ಲಾಸಸ್ ಟು ಡಿಸ್ಪ್ಲೇ ಸ್ಟೂಡೆಂಟ್ ನೇಮ್, ರೋಲ್ ನಂಬರ್ಸ್, ಮಾರ್ಕ್ಸ್ ಆಬ್ಟೈನ್ಡ್ ಇನ್ 2 ಸಬ್ಜೆಕ್ಟ್ ಆ್ಯಂಡ್ ಟೋಟಲ್ ಸ್ಕೋರ್. ತುಂಬ ಸಿಂಪಲ್ ಪ್ರೋಗ್ರಾಮ್, ಎರಡೂ ಕೂಡ ಸಿಂಪಲ್ ಪ್ರೋಗ್ರಾಮ್. ಇರೋದೇ 2 ಪ್ರೋಗ್ರಾಮ್, ಸಿಂಪಲ್ ಪ್ರೋಗ್ರಾಮ್ ಕೊಟ್ಟಿದ್ದಾರೆ. ಇದೇ ಪ್ರೋಗ್ರಾಮ್ ಕೊಟ್ಟರೆ ವೆಲ್ ಆ್ಯಂಡ್ ಗುಡ್, ಇಲ್ಲ ಕಂಪ್ಲೀಟ್ ಥಿಯರಿ ಕೊಟ್ಟರೆ ಇದೇ 8 ಕ್ವಶನಲ್ಲಿ ಥಿಯರಿ ಇದೆ. ಇವೆರಡೂ ಕೂಡ ಪ್ರೋಗ್ರಾಮ್, ಥಿಯರಿ ಇರೋದು 8 ಕ್ವಶನ್. ಅರ್ಥ ಆಯ್ತಾ? ಇದು ಈಸಿ ಪ್ರೋಗ್ರಾಮ್. ಫೈಂಡ್ ದ ಲಾರ್ಜೆಸ್ಟ್ ಆಫ್ 3 ನಂಬರ್ಸ್. ತುಂಬ ಇಫ್ ಎಲ್ಸ್ ಅದನ್ನು ಯೂಸ್ ಮಾಡೋದು. ಇದು ಬಿಟ್ಟರೆ ನಿಮಗೆ ರೋಲ್ ನಂಬರ್, ಮಾರ್ಕ್ಸ್ ಆಬ್ಟೈನ್ಡ್ ಇನ್ 2 ಸಬ್ಜೆಕ್ಟ್, ಟೋಟಲ್ ಸ್ಕೋರ್.
2 ಸಬ್ಜೆಕ್ಟನ್ನು ತಗೊಳ್ಬೇಕು, ಆಮೇಲೆ ಅದರ ಮಾರ್ಕ್ಸ್ ಒಬ್ಟೈನ್ ಮಾಡಿ ಸಮ್ ಮಾಡಬೇಕು ಅಷ್ಟೇ. ಓಕೆ, ಸಮ್ಮು ಕೇಳಿದ್ದಾರೆ. ನೆಕ್ಸ್ಟ್ ಕ್ವಶನ್ ನಂಬರ್ 4 ಮಾಡೋದಾದರೆ ನೀವು ಇನ್ ಕೇಸ್ ವಾಟ್ ಈಸ್ ದ ಡೈನಾಮಿಕ್ ಕನ್ಸ್ಟ್ರಕ್ಟರ್ ಎಕ್ಸ್ಪ್ಲೇನ್ ವಿತ್ ಆನ್ ಎಕ್ಸಾಂಪಲ್ ಪ್ರೋಗ್ರಾಮ್ ಒಂದು ಟೈಮ್ ಕೇಳಿದ್ದಾರೆ. ಕ್ವಶನ್ ನಂಬರ್ 4 ಡಿಸ್ಕಸ್ ವೆನ್ 2 or more ಫಂಕ್ಷನ್ಸ್ ಆರ್ ಸೆಟ್ ಟು ಬಿ ಓವರ್ಲೋಡೆಡ್, ಐಡೆಂಟಿಫೈ ದ ಕಾಸಸ್ ಆಫ್ ಆಂಬಿಗ್ವಿಟಿ ಇನ್ ಫಂಕ್ಷನ್ ಓವರ್ಲೋಡಿಂಗ್. ಇದನ್ನು ಒಂದು ಟೈಮ್ ಕೇಳಿದ್ದಾರೆ. ಡಿಸ್ಕಸ್ ವೆನ್ 2 or more ಫಂಕ್ಷನ್ಸ್ ಆರ್ ಸೆಟ್ ಟು ಬಿ ಓವರ್ಲೋಡೆಡ್. ಫಂಕ್ಷನ್ ಓವರ್ಲೋಡಿಂಗ್ ಇದೆ ಆ್ಯಕ್ಚುಲಿ. ಯಾವಾಗ ಅದನ್ನು ಓವರ್ಲೋಡ್ ಅಂತ ಕರೀತಾರೆ? ಸೇಮ್ ಫಂಕ್ಷನ್ ನೇಮ್ ಇರುತ್ತೆ, ಅದರಲ್ಲಿ ಏನು ಹೇಳ್ತಾರೆ, ಫಂಕ್ಷನ್ ನೇಮ್ ಸೇಮ್ ಇರುತ್ತೆ, ಟೈಪ್ ಆಫ್ ಆರ್ಗ್ಯುಮೆಂಟ್ ಡಿಫರ್ ಇರ್ಬೋದು ಅಥವಾ ನಂಬರ್ ಆಫ್ ಆರ್ಗ್ಯುಮೆಂಟ್ಸ್ ಡಿಫರ್ ಇರ್ಬೋದು, ಆವಾಗ ಅದನ್ನು ಫಂಕ್ಷನ್ ಓವರ್ಲೋಡಿಂಗ್ ಅಂತ ಕರೀತಾರೆ. ಅದನ್ನು ಮಾಡೋದ್ರಿಂದ ವಾಟ್ ಆರ್ ದ ಕಾಸಸ್ ಆಫ್ ಆಂಬಿಗ್ವಿಟಿ ಏನಂತ ಕೇಳ್ತಾ ಇದ್ದಾರೆ. ಎಕ್ಸ್ಪ್ಲೈನ್ ಫಂಕ್ಷನ್ ಓವರ್ಲೋಡಿಂಗ್ ವಿತ್ ಎನ್ ಎಕ್ಸಾಂಪಲ್. ಸೇಮ್ ಫಂಕ್ಷನ್ ಓವರ್ಲೋಡಿಂಗ್ ಮೇಲೆ 100% ಕ್ವಶನ್ ನಂಬರ್ 5 ಕೇಳ್ತಾರೆ ಫಾರ್ ಶೋರ್. ಆಯಿತಾ, ಅದರಲ್ಲಿ ನಿಮಗೆ ಆಂಬಿಗ್ವಿಟಿ ಇನ್ ಫಂಕ್ಷನ್ ಓವರ್ಲೋಡಿಂಗ್ ಆ್ಯಂಡ್ ರಿಸಾಲ್ವ್. ಇದನ್ನು ನಾನು ಆಂಬಿಗ್ವಿಟಿ ಇಲ್ಲೂ ಕೇಳಿದ್ದಾರೆ, ಅದನ್ನು ನಾನು ಮತ್ತೆ ಇಲ್ಲಿ ಬರೆದಿದ್ದೇನೆ. ಅದನ್ನು ರಿಸಾಲ್ವ್ ಮಾಡೋದು ಹೇಗೆ? ಆಂಬಿಗ್ವಿಟಿನ ಫಂಕ್ಷನ್ ಓವರ್ಲೋಡಿಂಗಲ್ಲಿ ಇರುವಂಥ ಆಂಬಿಗ್ವಿಟಿನ ರಿಸಾಲ್ವ್ ಮಾಡೋದು ಹೇಗೆ, ಅಥವಾ ಫಂಕ್ಷನ್ ಓವರ್ಲೋಡಿಂಗ್ ಅಂತ ಕೇಳಿ ಇಲ್ಲಿ ಅವರೇ ಕೊಡ್ಬೋದು ಎಕ್ಸಾಂಪಲ್. ಇದರಲ್ಲಿ ನೋಡಿ ಓವರ್ಲೋಡ್ ಮಾಡಿದ್ದಾರೆ. ಯಾಕೆ ಹೇಳಿ? ಫಂಕ್ಷನ್ ನೇಮ್ ಸೇಮ್ ಇದೆ, ಬಟ್ ಎರಡರಲ್ಲಿ ಏನೋ ಆರ್ಗ್ಯುಮೆಂಟನ್ನು ಪಾಸ್ ಮಾಡಿದ್ದಾರೆ. ಇಲ್ಲಿ ಇಂಟ್ ಎ, ಇಲ್ಲಿ ಇಂಟ್ ಬಿ ತೊಗೊಂಡಿದ್ದಾರೆ. ಇಲ್ಲಿ AA B ಅಂದರೆ ಟೈಪ್ ಆಫ್ ಆರ್ಗ್ಯುಮೆಂಟ್ ಈಸ್ ಡಿಫರೆಂಟ್ ಅಲ್ಲ. ಅಂದರೆ ಇಲ್ಲಿ ಇಂಟೀಜರ್ ಟೈಪ್ ತೊಗೊಂಡಿದ್ದಾರೆ, ಇಲ್ಲಿ ಡಬಲ್ ಟೈಪ್ ತೊಗೊಂಡಿದ್ದಾರೆ, ಅಥವಾ ನಂಬರ್ ಆಫ್ ಆರ್ಗ್ಯುಮೆಂಟ್ ಡಿಫರ್ ಇದ್ದರೂ ಕೂಡ ಇಟ್ ಈಸ್ ಓವರ್ಲೋಡಿಂಗ್. ಸರಿನಾ? ಸೊ ಓವರ್ಲೋಡಿಂಗ್ ಮೇಲೆ 1000% ಕ್ವಶನ್ ನಂಬರ್ 4 ಕೇಳ್ತಾರೆ. ಓಕೆ, ಇಂಪ್ಲಿಮೆಂಟ್ C++ ಪ್ರೋಗ್ರಾಮ್ ಟು ಸಾರ್ಟ್ ದ ಎಲಿಮೆಂಟ್ಸ್ ಇನ್ ಅಸೆಂಡಿಂಗ್ ಆ್ಯಂಡ್ ಡಿಸೆಂಡಿಂಗ್ ಆರ್ಡರ್. ಇದನ್ನು 2 ಟೈಮ್ಸ್ ಕೇಳಿದ್ದಾರೆ. ವೆರಿ ಇಂಪಾರ್ಟೆಂಟ್ ಕ್ವಶನ್. ಎಕ್ಸ್ಪ್ಲೈನ್ ಅರೇ ಆಫ್ ಪಾಯಿಂಟರ್ಸ್ ಟು ಆಬ್ಜೆಕ್ಟ್ಸ್ ಆ್ಯಂಡ್ ಆಕ್ಸೆಸಿಂಗ್ ಮೆಂಬರ್ ಫಂಕ್ಷನ್ಸ್ ಯೂಸಿಂಗ್ ಪಾಯಿಂಟರ್ಸ್. ಹಿಂದ್ಗಡೆ ಕೇಳಿದಾರಲ್ಲ ಅದೇ ಅರೇ ಆಫ್ ಪಾಯಿಂಟರ್ಸ್ ಟು ಆಬ್ಜೆಕ್ಟ್ಸ್. ನಿಮ್ಮ ಕ್ವಶನ್ ಓದ್ಕೊಳ್ಳಿ. ಅರೇ ಆಫ್ ಪಾಯಿಂಟರ್ಸ್ ಟು ಆಬ್ಜೆಕ್ಟ್ಸು ಕರೆಕ್ಟ್, ಕನ್ಫ್ಯೂಸ್ ಆಗಬೇಡಿ ಆಮೇಲೆ. ಓಕೆ, ಸೊ ಇದು 6 ಕ್ವಶನ್ ಇದೆ. ಈ 6 ಕ್ವಶನಲ್ಲಿ ಓವರ್ಲೋಡಿಂಗ್ ಮೇಲೆ 1000% ಕ್ವಶನ್ ಕೇಳ್ತಾರೆ, ಗ್ಯಾರಂಟಿ ಕೇಳ್ತಾರೆ. ಏನೂ ಕೇಳ್ಬೋದು, ಎಂಥ ಫಂಕ್ಷನ್ ಓವರ್ಲೋಡಿಂಗ್ ವಿತ್ ಎಕ್ಸಾಂಪಲ್, ಫಂಕ್ಷನ್ ಓವರ್ಲೋಡಿಂಗ್ ಆಂಬಿಗ್ವಿಟಿ ಆ್ಯಂಡ್ ಹೌ ಟು ರಿಸಾಲ್ವ್, ಅಥವಾ 2 or more ಫಂಕ್ಷನ್ಸ್ ಆರ್ ಸೆಟ್ ಟು ಬಿ ಓವರ್ಲೋಡೆಡ್. ಇದ್ರ ಮೇಲೆ 100% ಕೇಳ್ತಾರೆ. ಅದು ಬಿಟ್ಟರೆ ಪ್ರೋಗ್ರಾಮ್ ಕೇಳಿದರೆ ಅಸೆಂಡಿಂಗ್ ಮತ್ತು ಡಿಸೆಂಡಿಂಗ್ ಆರ್ಡರ್ ಮೇಲೆ ಕೇಳಿದ್ದಾರೆ. ಓಕೆ, ಅದು ಬಿಟ್ಟರೆ ಈಚೆಗಡೆ ನೋಡಿ, ಇಲ್ಲಿ ಬಂದರೆ ಎಕ್ಸಾಂಪಲ್ ಕಾಪಿ ಕನ್ಸ್ಟ್ರಕ್ಟರ್ ಮೇಲೆ ಕೇಳ್ಬೋದು. ಯಾವುದಕ್ಕೆ? ಕ್ವಶನ್ ನಂಬರ್ 4ಗೆ. ಯಾಕಂದರೆ ಇದನ್ನು 2 ಟೈಮ್ಸ್ ಕೇಳಿದ್ದಾರೆ. ಅದು ಬಿಟ್ಟರೆ ದಿಸ್ ಪಾಯಿಂಟರ್ ತುಂಬ ಸತಿ ಕೇಳಿದ್ದಾರೆ, ಇದು ಕೇಳ್ಬೋದು. ಸೊ ನೀವು ನೋಡಿ, ನೀವು ಕ್ವಶನ್ ನಂಬರ್ 3 ಮಾಡೋದಾದರೂ ಓಕೆ, ಕ್ವಶನ್ ನಂಬರ್ 4 ಮಾಡೋದಾದರೂ ಓಕೆ. ನಿಮ್ಗೆ ಯಾವುದು ಈಸಿ ಅನಿಸುತ್ತೆ ಯಾವುದಾದ್ರೂ ಮಾಡಿ. ಇಲ್ಲೂ ಪ್ರೋಗ್ರಾಮ್ ಇದೆ, ಇಲ್ಲೂ ಪ್ರೋಗ್ರಾಮ್ ಇದೆ, ಇಲ್ಲಿ 2 ಪ್ರೋಗ್ರಾಮ್ ಇದೆ, ಇಲ್ಲಿ 1 ಪ್ರೋಗ್ರಾಮ್ ಇದೆ, ಉಳಿದಿದ್ದೆಲ್ಲ ಥಿಯರಿ. ಎಷ್ಟು? 5 ಥಿಯರಿ ಇದೆ, 5 ಥಿಯರಿ ಕ್ವಶನ್ಸ್ ಇದೆ, ಪ್ಲಸ್ ಇಲ್ಲಿಂದ ಒಂದು 2 ತಗೊಂಡ್ರೆ 7 ಥಿಯರಿ ಕ್ವಶನ್ಸ್ 1 ಪ್ರೋಗ್ರಾಮ್. ಇಲ್ಲಿ 8 ಥಿಯರಿ ಕ್ವಶನ್ಸ್ 2 ಪ್ರೋಗ್ರಾಮ್. ನಿಮ್ಗೆ ಯಾವ್ದು ಈಸಿ ಅನಿಸುತ್ತೆ ಹೋಗಿ ಮಾಡಿ. ಓಕೆ, ಮತ್ತು ಪ್ರೋಗ್ರಾಮ್ ಇದೇ ರಿಪೀಟ್ ಆಗುತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಬಟ್ ಕಲ್ತ್ಕೊಳ್ಳಿ. ಇದರಲ್ಲೇ ಸಣ್ಣ ಪುಟ್ಟ ಡಿಫ್ರೆನ್ಷಿಯೇಟ್ ಇರ್ಬೋದು, ಸಣ್ಣ ಪುಟ್ಟ. ಓಕೆ, ದಿಸ್ ಈಸ್ ಫ್ರಮ್ ಮಾಡ್ಯೂಲ್ 1 and 2, ಅಂದರೆ ಕ್ವಶನ್ ನಂಬರ್ 1, 2, 3, 4 ಆಗಿದೆ. ನೆಕ್ಸ್ಟು ವೀಡಿಯೋದಲ್ಲಿ ನಾನು ಕಂಪ್ಲೀಟ್ ಮಾಡಿಬಿಡ್ತೇನೆ. 3, 4, 5 ಮಾಡಿ, ಆಯಿತಾ? ನಾಳೆ ಮಾರ್ನಿಂಗ್ ಒಳಗಡೆ ಆಬ್ಜೆಕ್ಟ್ ಓರಿಯೆಂಟೆಡ್ ವಿತ್ C++ ಕೂಡ ಅಪ್ಲೋಡ್ ಮಾಡ್ತಾರೆ. ಓಕೆ, ಸೊ ಯಾರಾದರೂ ಈ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಾನು ಸುಮ್ಮನೆ ಇದನ್ನು ಅಪ್ಲೋಡ್ ಮಾಡ್ತಾ ಇಲ್ಲ, ಎಲ್ಲ ಕ್ವಶನ್ ಪೇಪರ್ನ ಅನಲೈಸ್ ಮಾಡಿ, ಯಾವ್ಯಾವ ಕ್ವಶನ್ ಯಾವ ಇದರಲ್ಲಿ ಬಂದಿದೆ ಅದೆಲ್ಲದನ್ನು ಅನಲೈಸ್ ಮಾಡಿ, ನಾನು ಇದನ್ನು ಅನಲೈಸ್ ಮಾಡಿ ಬರೀಲಿಕ್ಕೆ ನನಗೆ 1 hour ಬೇಕು ಮಿನಿಮಮ್. ಓಕೆ, ಸೊ ಇಷ್ಟೆಲ್ಲ ಮಾಡಿ ಬರೆದು ನಿಮಗೆ ಇದನ್ನು ವೀಡಿಯೋ ರೆಕಾರ್ಡ್ ಮಾಡಿ ಮತ್ತೆ ಅದನ್ನು ಅಪ್ಲೋಡ್ ಮಾಡಲಿಕ್ಕೆ ಇಟ್ ವಿಲ್ ಟೇಕ್ ಅರೌಂಡ್ 2 to 3 hours. ಓಕೆ, ಫಾರ್ 1 ವೀಡಿಯೋ ನಾನು ಹೇಳ್ತಾ ಇರೋದು. ಇಂದಿನ ಇದರಲ್ಲಿ ವೀಡಿಯೋದಲ್ಲಿ 5 ಜಾವಾ ಪ್ರೋಗ್ರಾಮಿಂಗ್ ಹಾಕಿದ್ದೇನೆ. ಮಿನಿಮಮ್ ನನಗೆ 5 to 6 hours ಬೇಕಾಗುತ್ತೆ. ಸೊ ಪ್ಲೀಸ್ ಯಾರಾದರೂ ಈ ಚಾನಲ್ಗೆ ಹೊಸಬರಾಗಿದೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೂ ಕೂಡ ಇದು ಮಾಡಿ, ಏನು ಸಜೆಸ್ಟ್ ಮಾಡಿ. ನಿಮ್ಗೆ ಈ ಚಾನಲಿಂದ ಏನಾದರೂ ಯೂಸ್ಫುಲ್ ಆಗ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಅಂಟಿಲ್ ದ್ಯಾಟ್, ಲವ್ ಯು ಆಲ್, ಬಾಯ್, ಟೇಕ್ ಕೇರ್ ಸ್ಟೂಡೆಂಟ್ಸ್.